नित्याद्वितेन विराजितम् अजितप्रीतिजनकम् भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुच्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सर्वमङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे अष्टमाध्याये अद्य कथानुवादे सति किञ्चित् पूर्वकथानुवादः। ಮೈತ್ರೇಯದ ಉಪದೇಶ ನಡೀತಾ ಇದೆ. 9ನೇ ಶ್ಲೋಕ. ಮೈತ್ರೇಯ ವಾಚ ಸೇಯಂ ಭಗವತೋ ಮಾಯಾ ನ್ಯಾಯಂ ಯೇನ ವಿರುಧ್ಯತೆ ಈಶ್ವರಸ್ಯ ವಿಮುಕ್ತಸ್ಯ ಕಾರ್ಪಣ್ಯಂ ಉತ ಬಂಧನಂ. ಒಂದು ಪ್ರಶ್ನೆಯನ್ನ ಮುಂದಿಟ್ಟಿದ್ರು ದೇವರ ಬಗ್ಗೆ. ಈಗ ಕೆಸರಿನಲ್ಲಿ ಇಳಿದವನಿಗೆ ಕೆಸರು ಮೆತ್ಕೊಳಲ್ವಾ? ಖಂಡಿತ ಮೆತ್ಕೊಳತ್ತೆ. ಯಾಕೆ? ಇಳಿದಿರೋದ್ ಕೆಸರಿಗೆ. ನೀರ್ನಲ್ಲಿ ಇರ್ತಾನಂತೆ, ಆದ್ರೆ ನೀರಿನ ಸ್ಪರ್ಶನೇ ಆಗಲ್ವಂತೆ. ಅದ್ ಹೆಂಗ್ ಸಾಧ್ಯ? ಅದರಿಂದ ಹೇಗೆ ಕೆಸರಿನಲ್ಲಿ ಇದ್ದವನ್ಗೆ ಕೆಸರು ಮೆತ್ಕೊಳ್ಳೇಬೇಕು ದೇಹಕ್ಕೆ, ಅದೇ ತರಹ ಭಗವಂತ ದೌರ್ಭಾಗ್ಯ ಹೊಂದಿರೋ ಶರೀರದಲ್ಲಿ ಇರ್ತಾರೆ. ದೌರ್ಭಾಗ್ಯ ಹೊಂದಿರೋರು ಯಾರು? ಜೀವರು. ಆ ಜೀವರ ದೇಹ, ಆ ದೇಹ ಅದು ಕೆಸರಿಗೆ ಆಧಾರದ ಭೂಮಿ ಇದ್ದ ಹಾಗೆ. ಕೆಸರು ಭೂಮಿಯಲ್ಲಿ ಇದ್ದ ಹಾಗೆ ಇದು ಭೂಮಿ ಯಾವುದು? ಜೀವನ ಶರೀರ. ಯಾವ ಕೆಸರಿಗೆ ಅಂದ್ರೆ ದುಃಖ ಮತ್ತೆ ಅಜ್ಞಾನ, ವಿಪರೀತ ಜ್ಞಾನ ಎಲ್ಲ ಇದೆ ಕೆಸರಂತೆ. ಈ ಕೆಸರೆಲ್ಲ ಎಲ್ಲಿದೆ ಅಂದ್ರೆ ಜೀವನ ಶರೀರದಲ್ಲಿದೆ. ಅದೇ ಶರೀರದಲ್ಲಿ ದೇವರಿದ್ದಾನೆ. ಹಾಗಾದ್ರೆ ದೇವರು ಎಲ್ಲಿದ್ದಾನೆ ಅಂದ್ರೆ ಕೆಸರಿರೋ ಜಾಗದಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅರ್ಥ. ಹತ್ರಕ್ಕಲ್ಲ, ಒಳಗಡೆ ನಿಂತ್ಕೊಂಡಿದ್ದಾನೆ ಅಂತ ಅರ್ಥ. ಅಷ್ಟಾದ್ರೂ ಕರ್ದಮ ಲೇಪನ ಆಗ್ತಾ ಇಲ್ಲ. ಕೆಸರು ಕರ್ದಮ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಸಂಧ್ಯಾಧಿಕರಣ ಪಾಠದಲ್ಲೂ ಬಂದಿತ್ತು, ಸುಧಾಪಾಠದಲ್ಲಿ. ಕರ್ದಮ ಅಂದ್ರೆ ಕೆಸರು. ಈ ಕೆಸರು ಇದ್ರೂ ಕೂಡ ಭಗವಂತನ ಜೊತೆಗೆ ಅದು ಚೂರು ಕೂಡ ಅಂಟ್ಕೊಳ್ಳಿಲ್ವಂತೆ ದೇವರಿಗೆ. ಇದು ಹೇಗೆ ಅಂದ್ರೆ ಮಹಾತ್ಮ್ಯ ಅತಿಶಯ. ಅದಕ್ಕೆ ಅವನ ಹತ್ರ ಅಚಿಂತ್ಯದ್ಭುತ ಶಕ್ತಿ ಇರೋದು ಅಂತ ಹೇಳೋದು. ಏನ್ ಲೋಕದಲ್ಲಿ ಸಾಧ್ಯ ಇಲ್ವೋ ಅದನ್ನೆಲ್ಲ ಸಾಧ್ಯ ಮಾಡ್ಕೊಂಡು ಹೋಗ್ತಾರೆ. ಕೆಸರಲ್ಲಿ ನಿಂತ್ಕೊಂಡು ಕೆಸರು ಮೆತ್ಕೊಳ್ದ ಹಾಗೆ ಮಾಡ್ಕೊಳ್ಳೋ ಶಕ್ತಿ ಅಂದ್ರೆ ಅದು ಅಚಿಂತ್ಯದ್ಭುತ ಶಕ್ತಿ. ಹಾಗಿದೆ ದೇವರ ಶಕ್ತಿ. ಬೇರೆ ದೇವತೆಗಳಲ್ಲೂ ಇಂಥ ಶಕ್ತಿ ಇರ್ಬೋದು, ಆದ್ರೆ ಭಗವಂತನಿರೋ ಶಕ್ತಿ ಎಲ್ಲಾ ಶಕ್ತಿಗಳನ್ನು ಮೀರಿಸಿರೋದು. ಇಂಥ ಭಗವಂತನ ಬಗ್ಗೆ ಎರಡು ಮಾತಾಡಬಾರ್ದಂತೆ ಯಾವತ್ತು, ತಪ್ಪಂತೆ. ಏನ್ ಮಾತಾಡಬಾರ್ದು ಅಂದ್ರೆ ದೇವರಿಗೆ ಕಾರ್ಪಣ್ಯ ಇದೆ, ಅವನೇ ಬಡವ ಅಂತ ಹೇಳ್ಬಾರ್ದು. ದೇವ್ರು ಯಾವಾಗ ಬಡವ ಆಗೋದು? ಯಾಕೆ ದೀನತೆ ಅವನಲ್ಲಿ? ದೈನ್ಯ ಭಾವ ಅಂತ. ಅಯ್ಯೋ ಎಲ್ಲ ಕಳ್ಕೊಂಡ್ಬಿಡ್ತೀವಿ, ನಮ್ಮ ಹತ್ರ ಏನಿಲ್ಲ, ದೈನ್ಯ ಭಾವ. ಈ ತರದ ಭಾವ ದೇವರಿಗೆ ಎಂದಿಗೂ ಇಲ್ಲ. ಅಷ್ಟೇ ಅಲ್ಲ, ದೇವರನ್ನ ಕಟ್ಟಾಕೋದು ಅಂತ ಒಂದ್ ದಿವ್ಸ ಯಾರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ. ಪ್ರಕೃತಿ ಬಂಧನ ಯಾವತ್ತೂ ದೇವರಿಗಿಲ್ಲ. ಯಾಕಿಲ್ಲ ಅಂದ್ರೆ ಎರಡು ಕಾರಣ ಕೊಡ್ತಾರೆ. ಒಂದು, ಯಾಕೆ ದೈನ್ಯ ಇಲ್ಲ ದೇವರಿಗೆ ಅಂದ್ರೆ, ಕಾರ್ಪಣ್ಯ ಯಾಕಿಲ್ಲ ಅಂದ್ರೆ ಈಶ್ವರ. ಅದನ್ನ ಈಶ್ವರ ಅಂತ ಅದಕ್ಕೆ ಕರೆಯೋದು. ಯಾರ ಹತ್ರ ಯಾವಾಗ್ಲೂ ಐಶ್ವರ್ಯ ಇದೆಯೋ, ಯಾರ ಹತ್ರ ಯಾವಾಗ್ಲೂ ಅಧಿಕಾರ ಇದೆಯೋ ಅಂತವನು ಈಶ್ವರ ಅಂತ ಅನಿಸ್ಕೊಳ್ತಾನೆ. ಅಷ್ಟೆಲ್ಲ ಇದ್ಮೇಲೆ ಈ ಕಾರ್ಪಣ್ಯ ಅಂದ್ರೆ ದೌರ್ಭಾಗ್ಯ, ಈ ದೈನ್ಯ ಭಾವ ಪರಮಾತ್ಮನಿಗೆ ಇರ್ಲಿಕ್ಕಾದ್ರೂ ಹೇಗ್ ಸಾಧ್ಯ? ಇಲ್ವೇ ಇಲ್ಲ ಅಂತ ಅರ್ಥ.
ಅಷ್ಟೇ ಅಲ್ಲ, ವಿಮುಕ್ತಸ್ಯ ಬಂಧನ, ನಿತ್ಯ ಮುಕ್ತರು ಅಂತ ಇದ್ದಾರೆ. ಯಾರು? ಲಕ್ಷ್ಮೀದೇವಿ ಮತ್ತೆ ಪರಮಾತ್ಮ. ಇವರಿಗೆ ಪ್ರಕೃತಿ ಬಂಧನ ಆಗೋದು ಅಂದ್ರೆ ಏನರ್ಥ? ಒಂದ್ ವೇಳೆ ಅವರು ಕೂಡ ಬಂಧನಕ್ಕೆ ಸಿಲುಕ್ತಾರೆ ಅಂತಂದ್ರೆ ಅವಾಗ ಇವ್ರು ನಿತ್ಯ ಮುಕ್ತರು ಅಂತ ಆಗೋದಿಲ್ಲ, ಯಾವಾಗ್ಲೂ ಮೋಕ್ಷವನ್ನೇ ಹೊಂದಿರೋರು ಅಂತ ಆಗಲ್ಲ. ಯಾಕೆ? ಕೆಲವೊಮ್ಮೆ ಸಂಸಾರದಲ್ಲೂ ಇದ್ದು ಈ ಪ್ರಕೃತಿ ಬಂಧನವನ್ನೆಲ್ಲ ಅನುಭವಿಸ್ಬೇಕಾಗಿತ್ತು. ಆದ್ರೆ ಆ ಪ್ರಕೃತಿ ತತ್ವ ದೇವರ ಕೈಯಲ್ಲಿದೆ, ದೇವರ ಅಧೀನವಾಗಿ ನಡ್ಕೊಳ್ಳುತ್ತೆ. ಅಷ್ಟೆಲ್ಲ ಲಕ್ಷ್ಮೀದೇವಿ ಅದಕ್ಕೆ ಅಭಿಮಾನಿನಿ ದೇವತೆ, ಯಾವುದು? ಪ್ರಕೃತಿ ತತ್ವಕ್ಕೆ. ಅಂದ್ರೆ ಲಕ್ಷ್ಮಿ ಹೇಳಿದಾಗ್ಲೂ ಕೂಡ ಅದೆಲ್ಲ ಕೇಳುತ್ತೆ. ಹಾಗಾದ್ರೆ ಯಾವುದೇ ಒಂದು ಬಂಧನ ಆಗ್ಲಿ, ಪ್ರಕೃತಿ ಬಂಧನ ಇದು ಲಕ್ಷ್ಮೀ ದೇವಿಗೂ ಕೂಡ ಇಲ್ಲ, ಈ ಕಡೆ ಪರಮಾತ್ಮನಿಗೂ ಕೂಡ ಇಲ್ಲ. ಯಾಕೆ? ನಿತ್ಯ ಮುಕ್ತ, ಎಂದೆಂದಿಗೂ ಕೂಡ ಬಂಧನ ಇಲ್ವೇ ಇಲ್ಲ. ಒಂದು ಭಗವಂತ ಆ ಪ್ರಕೃತಿ ಒಳಗಡೆ ಪ್ರವೇಶ ಮಾಡಿದ್ದಾನೆ, ಮತ್ತೊಂದು ಪ್ರಕೃತಿ ತತ್ವಕ್ಕೆ ಅಭಿಮಾನಿ ದೇವತೆ ಲಕ್ಷ್ಮಿ. ಹಾಗಾದ್ರೆ ಭಗವಂತನಿಗೆ ದೈನ್ಯ ಭಾವ ಆಗ್ಲಿ, ಪ್ರಕೃತಿ ಬಂಧನ ಆಗ್ಲಿ ಇಲ್ಲ. ಒಂದ್ ವೇಳೆ ಹೇಳಿದ್ರೆ ವಿರುದ್ಧತೆ ಅಂತ ಹೇಳ್ತಾರೆ, ವಿರೋಧ ಬರುತ್ತಂತೆ. ಏನ್ ವಿರೋಧ? ಬೇಕಾದಷ್ಟು ವೇದ ವಾಕ್ಯಗಳಿದೆ, ಅದೆಲ್ಲ ಏನ್ ಹೇಳ್ತಾರೆ ಅಂದ್ರೆ ದೇವರಿಗೆ ಮಾತ್ರ ಬಂಧನ ಇಲ್ಲ, ಲಕ್ಷ್ಮೀ ದೇವಿಗೂ ಬಂಧನ ಇಲ್ಲ, ಇವರಿಂದ ಎಲ್ಲರಿಗೂ ಬಂಧನ ಹೊರತು ಅವರು ಯಾರಿಗೂ ಕೂಡ ಯಾವುದರ ಬಂಧನಕ್ಕೂ ಒಳಗಾಗೋದಿಲ್ಲ ಅಂತ. ಇದು ವೇದವಾಕ್ಯ ಹೇಳ್ತಾ ಇರೋದು. ಯುಕ್ತಿ ಅಂದ್ರೇನು? ಯುಕ್ತಿ ಅಂದ್ರೆ ಕಾರಣ ಕೊಡೋದು. ಏನ್ ಕಾರಣ? ಯಾವಾಗ್ಲೂ ಮೋಕ್ಷದಲ್ಲಿ ಇರೋನ್ಗೆ ಬಂಧನ ಆಗೋದು ಅಂದ್ರೆ ಮತ್ ಯಾವಾಗ್ಲೂ ಮೋಕ್ಷದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? ಕೆಲವು ಹೊತ್ತು ಸಂಸಾರದಲ್ಲಿ ಇರ್ಬೇಕಾಗಿ ಬರತ್ತಲ್ವಾ. ಹಾಗಾಗಿ ಯಾವಾಗ್ಲೂ ಮೋಕ್ಷವನ್ನ ಹೊಂದಿರೋನು ಅಂತ, ನಿತ್ಯ ಮುಕ್ತ ಅಂತ ದೇವರನ್ನ ಕರಿಬಾದಿತ್ತು. ಈ ರೀತಿ ಯಾವ ಕಾರಣದಿಂದ ಭಗವಂತನ ಒಂದು ದೈನ್ಯ ಆಗ್ಲಿ ಅಥವಾ ಪ್ರಕೃತಿ ಬಂಧನ ಆಗ್ಲಿ ಎರಡೂ ಸರಿ ಇಲ್ವೋ, ಹಾಗಾಗಿಯೇ ಭಗವಂತನ ಮಹಿಮೆ ಅಪಾರ, ಭಗವಂತನ ಮಾಯ ಅಂದ್ರೆ ಮಹಿಮೆ, ಅದು ಬಹಳ ಅಪಾರವಾಗಿದೆ ಅಂತ. ಇಷ್ಟು ಇಲ್ಲಿ ಬಂದ ವಿಷಯ. ಅದರಿಂದ ಸರ್ವಶಕ್ತನಿಗೆ ದೌರ್ಭಾಗ್ಯ, ನಿತ್ಯ ಮುಕ್ತನಿಗೆ ಸಂಸಾರ ಬಂಧನ, ಇದು ಸಾಧ್ಯ ಇಲ್ಲ ಕೂಡ್ಲಿಕ್ಕೆ ಅಂತ ಇಷ್ಟು ಮಾತು. ಇದಾಗಿ ಮುಂದೆ ಇನ್ನೊಂದು ಮಾತನ್ನ ಹೇಳ್ತಾರೆ. ಈಗ ಭಗವಂತನ ಹತ್ರ ಒಂದು ಮಾಯಾಶಕ್ತಿ ಅಂತ ಇದೆ. ಮಾಯೆ ಅಂತಂದ್ರೆ ಏನು? ಅದು ಅವಿದ್ಯೆ ಅಂತ ಅರ್ಥ, ಅಜ್ಞಾನ. ಈ ಭಗವಂತ ಏನ್ ಮಾಡ್ತಾನೆ? ಎಲ್ಲಾ ಜೀವರಿಗೆ ಅಜ್ಞಾನ ಇರೋ ಹಾಗೆ ಮಾಡ್ತಾನೆ. ಯಾವುದರಿಂದ ಮಾಡ್ತಾನೆ? ತನ್ನ ಮಾಯೆಯಿಂದ ಮಾಡ್ತಾನೆ. ಆ ಮಾಯೆ ಏನ್ ಮಾಡುತ್ತೆ? ಪ್ರತಿಯೊಬ್ಬ ಜೀವರಿಗೂ ಕೂಡ ಮುಚ್ಚಳದಂತೆ ನಮ್ಮನ್ನ ಮುಚ್ಚಾಕ್ಬಿಡುತ್ತೆ. ನಮಗೋ ನಮ್ಮ ಸ್ವರೂಪ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಜ್ಞಾನ, ಆನಂದ ಎಲ್ಲ ನಮ್ಮ ಶರೀರನೇ, ಆದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅದು ಮುಚ್ಚಳದಂತೆ ಅವಿದ್ಯೆ ಅನ್ನೋದು ಸೇರ್ಕೊಂಡಿದೆ. ಈ ಅವಿದ್ಯೆ ಮಾಯಾ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತಾ ಇದೆ. ಮಾಯೆ ಬೇರೆ ಅಲ್ಲ, ಅವಿದ್ಯೆ ಬೇರೆ ಅಲ್ಲ. ಇದು ಯಾರಿಗೆ ಸಂಬಂಧಪಟ್ಟಿದ್ದು? ಭಗವಂತನಿಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ಇಂಥ ಮಾಯೆಯನ್ನ ಕಳ್ಕೊಳ್ಳೋವರೆಗೂ ಕೂಡ, ಅಂದ್ರೆ ಅವಿದ್ಯೆಯನ್ನ ಹೋಗಿಸ್ಕೊಳ್ಳೋವರೆಗೂ ಕೂಡ ಅವನು ನಿಜವಾಗಿ ತನ್ನ ಅನುಭವವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಮಾಯೆ ಏನಿದೆ ಅದು ಅಪಾರ ಮಹಿಮೆ ಅಂತ ಅರ್ಥ ಮಾಡ್ಬೇಕು. ಮಾಯೆ ಅಂದ್ರೆ ಬೇರೆಯವ್ರು ಹೇಳೋ ತರ ಅವಿದ್ಯೆ ಅಂತಲ್ಲ. ಈಗ ನಮ್ಮ ಸಿದ್ಧಾಂತದಲ್ಲಿಲ್ಲ, ಅದ್ವೈತ ಸಿದ್ಧಾಂತದಲ್ಲಿದೆ. ಏನಿದೆ ಅಂದ್ರೆ ಅಜ್ಞಾನ ಇದೆಯಲ್ಲ, ಅದು ಸತ್ಯ ವಸ್ತುನ ಅಲ್ಲ, ಅಸತ್ಯ ವಸ್ತುನ ಅಲ್ಲ, ಅದು ಸದ್ವಿಲಕ್ಷಣ, ಅನಿರ್ವಾಚ್ಯ ಅಂತ ಕರೀತಾರೆ. ಅದು ಸತ್ಯ ಅಂತಾನೂ ಹೇಳಲಿಕ್ ಬರದ, ಅಸತ್ಯ ಅಂತಾನೂ ಹೇಳಲಿಕ್ ಬರದ ಒಂದು ವಸ್ತು ಅಂತ. ಅಂಥ ವಸ್ತು ಸದ್ವಿಲಕ್ಷಣ, ಅನಿರ್ವಾಚ್ಯ ಅಂತ ಅನ್ನಿಸ್ಕೊಳುತ್ತೆ. ಇದನ್ನೇ ಇಲ್ಲಿ ಹೇಳ್ತಾ, ಯಾವುದೇ ಒಂದು ಭಗವಂತನ ಮಾಯೆ ಅಂತ ಇಲ್ಲಿ ಎಲ್ಲೇ ಬರ್ಲಿ ಭಾಗವತಲ್ಲಿ, ಮಾಯಾ ಅನ್ನೋ ಶಬ್ದಕ್ಕೆ ಭಗವಂತನ ಮಹಿಮೆ ಅಂತ ಇಷ್ಟೇ ಅರ್ಥ. ಇದಾದ್ಮೇಲೆ ಒಂದು ಉದಾಹರಣೆ ಕೊಡ್ತಾರೆ. ಯಾವುದೇ ಒಂದು ವಸ್ತು ಸತ್ಯ ಆಗಬೇಕು ಅಂದ್ರೆ ಏನಾಗಬೇಕು? ಎರಡು ಇರ್ಬೇಕಂತ. ಒಂದು ಕಾರಣ ಇರ್ಬೇಕು, ಮತ್ತೊಂದು ಪ್ರಮಾಣ ಬೇಕು. ಪ್ರಮಾಣ ಇಲ್ದೇನೆ ಒಂದು ವಸ್ತುವನ್ನು ಒಪ್ಲಿಕ್ ಬರಲ್ಲ. ಈಗ ನಾವು ಕಣ್ಮುಂದೆ ಇದೀವಿ ಇರ್ಲಿಕ್ಕೆ ಏನ್ ಪ್ರಮಾಣ? ಏನ್ ಪ್ರಮಾಣ ಅಂದ್ರೆ ಕಣ್ಣಾರೆ ನೋಡ್ತಾ ಇದೀವಿ. ಇಲ್ಲ ನಾವು ಕಣ್ಣಾರೆ ನೋಡಿಲ್ಲ, ಆದ್ರೆ ಶಬ್ದ ಕೇಳ್ತಾ ಇದೀವಿ. ಶಬ್ದ ಕೇಳ್ತಾ ಇದ್ರು ಅದು ಪ್ರಮಾಣನೇ. ಹಾಗಾದ್ರೆ ಒಂದಾ ಶಬ್ದ ಕೇಳ್ಬೇಕು, ಒಂದ ಸಾಕ್ಷಾತ್ತಾಗಿ ನೋಡ್ಬೇಕು. ಇದೆಲ್ಲ ಇದ್ದಾಗ ಅದು ಪ್ರಮಾಣ ಅಂತ ಹಾಗೆ ಆಗತ್ತೆ. ಅವಾಗ ಅದನ್ನ ನಿಜವಾಗಿ ಒಪ್ಲೇಬೇಕು, ಅದನ್ನ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಅದೇ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂತ ಒಬ್ಬ ನೋಡ್ತಾನೆ, ವಸ್ತುತಃ ಅದು ಸರಿ ಇಲ್ಲ. ಯಾಕೆ? ಹತ್ರಕ್ಕೆ ಹೋಗಿ ವಿಮರ್ಶೆ ಮಾಡಿದಾಗ ಅಲ್ಲಿ ಗೊತ್ತಾಯ್ತು ಇದೊಂದು ಮಾಯೆ ಅಂತ. ಇದೊಂದು ಮಾಯೆ ಅಂದ್ರೆ ವಸ್ತುತಃ ಅಲ್ಲಿ
ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅನ್ನೋದು ಇಲ್ಲವೇ ಇಲ್ಲ, ಅದೊಂದು ಮಾಯೆ ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಹೇಳ್ತಾ ಬರ್ತಾ ತೃಪ್ತಿ ರಜತವದ ಮಾಯ, ಅದ ಭಗವಂತನ ಮಾಯ ಅಂದ್ರೆ ಇಂಥ ಒಂದು ಮಾಯೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಆ ರೀತಿ ಅಲ್ಲ, ಇದು ಮಾಯ ಅಂದ್ರೆ ಭಗವಂತನ ಮಹಿಮೆ ಅಂತ ಅರ್ಥ ಅಂತ. ಇದು ಒಂದು. ಮತ್ತೊಂದು ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಸಮಸ್ತ ಐಶ್ವರ್ಯಾದಿಮತೋ ಭಗವತ್ ಶಬ್ದಾರ್ಥತ್ವೇನ ಪ್ರಮಿತತ್ವ. ಭಗವಾನ್ ಭಗವಾನ್ ಅಂತ ಕರೀತಾರೆ. ಯಾಕೆ ಕರೀತಾರೆ? ಎಲ್ಲಾ ತರಹದ ಐಶ್ವರ್ಯ ಸಮಗ್ರವಾಗಿ ಭಗವಂತನಲ್ಲಿದೆ. ಹಾಗಾಗಿ ಭಗವಂತನನ್ನ ಭಗವಾನ್ ಭಗವಾನ್ ಅಂತ ಕರೆಯೋದು. ಇದು ಯಾಕೆ ಬಂತು ಈಗ ವಿಷಯ ಅಂದ್ರೆ, ಈಗ ಯಾವಾಗ ಭಗವಂತನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಿರೋ ಅದ್ರ ಮುಂಚೆ ನಮ್ಗೆ ಏನ್ ಎಚ್ಚರ ಇರಬೇಕು? ಭಗವಾನ್ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಗೊತ್ತಿರ್ಬೇಕು. ಅದ್ರ ಅರ್ಥ ಗೊತ್ತಾದ್ರೆ ಆಗ ನಾವು ಪ್ರಶ್ನೆ ಮಾಡಲ್ಲ. ಏನಂತ? ಭಗವಂತನಿಗೂ ಮಾಯೆ ಬೇಕಂತೆ, ಮಾಯೆ ಅಂತ ಒಂದು ಸಹಕಾರ ಬೇಕು, ಅದಿಲ್ದೇನೆ ದೇವರು ಈ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಮರ್ಥನಲ್ಲ ಅಂತೆಲ್ಲ ಮಾತಾಡ್ಬಾರ್ದಂತೆ. ಯಾಕೆಂದ್ರೆ ನ ತಸ್ಯ ಕಾರ್ಯಕರಣೆ ಮಾಯಾಪೇಕ್ಷ, ಅವನಿಗೆ ಮಾಯೆಯ ಅಪೇಕ್ಷೆ ಇಲ್ಲ ಒಂದು ವಸ್ತುವನ್ನು ಸೃಷ್ಟಿ ಮಾಡ್ಲಿಕ್ಕೆ. ಈಗ ಮ್ಯಾಜಿಕ್ ಎಲ್ಲ ಮಾಡ್ತಾರೆ. ಯಾಕೆ ಮ್ಯಾಜಿಕ್ ಎಲ್ಲ ಮಾಡೋದೇನು ಅಂದ್ರೆ ಅವರ ಅಶಕ್ತತನ, ಅದು ಶಕ್ತತನ ಅಲ್ಲ, ಸಾಮರ್ಥ್ಯ ಅಲ್ಲ, ಅದು ನಿಜವಾಗಿ ತೋರಿಸ್ಲಿಕ್ಕೆ ಬರಲ್ಲ, ಅದಕ್ಕೇನೋ ಮಂಗ್ಮಾಯ ಮಾಡೋದಷ್ಟೆ. ಆತರ ಮಾಯೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಸಹಜವಾಗಿ ಅದನ್ನ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ, ಶಕ್ತಿ ಇಲ್ಲ. ಉದಾಹರಣೆಗೆ ಸಾಲ್ವಾ ಮೊದಲಾದವರೆಲ್ಲ ಇದ್ರು, ಅವರೆಲ್ಲ ಇಂಥವ್ರೆ. ಅವರು ಮಾಯೆಯನ್ನ ಅಪೇಕ್ಷೆ ಪಡ್ತಾರೆ. ಮಾಯೆಯನ್ನ ಅಪೇಕ್ಷೆ ಪಡೋದು ಏನರ್ಥ? ಅಶಕ್ತ ಸತ್ಯ ಸೃಷ್ಟೌ ಹಿ ಮಾಯಾ ಸೃಷ್ಟಿಂ ವಿತನ್ವತೆ. ಯಾರಿಗೆ ಶಕ್ತಿ ಇಲ್ವೋ ಅವರೆಲ್ಲ ಮಾಯಾ ಸೃಷ್ಟಿಯನ್ನ ಮಾಡ್ತಾರೆ. ಸತ್ಯ ಸೃಷ್ಟಿಯನ್ನ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಇಡೀ ಜಗತ್ತಿನ ಸೃಷ್ಟಿ ಅದನ್ನೇನ್ ಮಾಡಿದಾನೆ ಅದೆಲ್ಲ ಸತ್ಯ. ಆದ್ರಿಂದ ಮಾಯೆ ಮಾಯೆ ಅಂತ ಹೇಳಿ ಭಗವಂತನ ಮಾಯೆ ಅನ್ನೋದೇ ಒಂದು ದೊಡ್ಡ ವಸ್ತು, ಅಸ್ತ್ರ ಆಗೋಯ್ತು ಇವ್ರಿಗೆ. ಏನಕ್ಕೆ? ಆ ಮಾಯೆಯನ್ನ ಇಟ್ಟುಕೊಂಡು ಸಮಗ್ರವಾದ ಈ ಜಗತ್ತು ಕಲ್ಪಿತ, ಇದ್ಯಾವುದು ಸತ್ಯ ಅಲ್ಲ ಅಂತ ಹೇಳಿಕ್ ಹೊರಟಿದ್ದಾರೆ. ಆದ್ರೆ ಇದ್ಯಾವುದು ಸರಿ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನ ಕೊಟ್ಟಿದ್ದಾರೆ. ಕಥಂ ದೇಹೇ ಪರೋ ದೇವೋ ನಲಿಪ್ಯೆ ದೇಹ ಬಂಧನೇ. ಹೇಗ್ ತಾನೇ ದೇವರು ಈ ದೇಹದಲ್ಲಿ ಇದ್ದಾಗ ಜೀವನ ಜೊತೆಗೆ ದುಃಖ, ಅಜ್ಞಾನ, ವಿಪರೀತ ಜ್ಞಾನ ಇದೆಲ್ಲ ಯಾಕೆ ಇದಕ್ಕೆ ಶರಣಾಗಲ್ಲ, ಯಾಕೆ ಒಳಗಾಗ್ತಾ ಇಲ್ಲ ಇವನು ಅಂದ್ರೆ, ಕಥಂನ ದುಃಖಿ ಸಭವೇದ, ಅಷ್ಟೇನ ದುಃಖನೂ ಯಾಕೆ ಇವನಿಗೆ ಬರ್ತಾ ಇಲ್ಲ, ಬಂಧನ ಇಲ್ಲ ಅಂದ್ರೆ ಅವಾಗ ಹೇಳ್ತಾರೆ ಸಭವೇ ದುಃಖಿ ಚೇದ್ ಈಶ್ವರ ಕುತಃ. ಒಂದ್ ವೇಳೆ ಭಗವಂತನಿಗೂ ಬಂಧನ ಇತ್ತು ಅಂತ ಇಟ್ಕೊಳ್ಳಿ, ಅವನು ಕೂಡ ಸಿಕ್ಕಾಕೊಡ್ತಾನೆ, ಅವನಿಗೂ ದುಃಖ ಇದೆ ಅಂತೆಲ್ಲ ಇದ್ರೆ ಅಂತ ಭಗವಂತನ್ ಯಾರಾದ್ರೂ ಈಶ್ವರ ಅಂತ ಕರೀತಾರ? ಯಾರು ಕರೆಯಲ್ಲ. ಈಶ್ವರ ಅಂತ ಕರಿತಾ ಇದೀವಿ ಅಂತಂದ್ರೆ ಆಗ ಭಗವಂತನಲ್ಲಿ ಇಂತಹ ದೋಷಗಳಿಗೆ ಅವಕಾಶ ಎಂದಿಗೂ ಇಲ್ವೇ ಇಲ್ಲ. ಇದು ಒಂದು ವೇದವಾಕ್ಯ. ಈ ವೇದವಾಕ್ಯವನ್ನ ಪ್ರಮಾಣ ಕೊಟ್ಟಿದ್ದಾರೆ. ಇದು ಶ್ರುತಿ ವಿರುದ್ಧತ್ವ. ಹಾಗಾಗಿ ಭಗವಂತನ ಈ ಮಹಿಮೆ ಅಪಾರ, ಅವನಿಗೆ ಯಾವುದೇ ಬಂಧನ ಇಲ್ಲ. ಈ ಎಲ್ಲ ವಿಷಯಗಳೇನಿದೆ ಇದೆಲ್ಲ ಶ್ರುತ್ಯುಕ್ತ ಅಂದ್ರೆ ವೇದದಲ್ಲಿ ಬಂದ ವಿಚಾರ. ಈ ವಿರುದ್ಧವಾಗಿ ಅರ್ಥವನ್ನ ಹೇಳಬಾರದು. ಆದ್ರಿಂದ ವೇದದಲ್ಲಿ ಏನ್ ಇದೆಯೋ ಅದೇ ಅರ್ಥವನ್ನ ಗ್ರಹಿಸ್ಬೇಕು. ಹಾಗಾಗಿ ಇಲ್ಲಿ ಭಗವಂತನಿಗೆ ದೇಹ ಇದ್ರು ಅಂದ್ರೆ ಅಥವಾ ಇನ್ನೊಬ್ಬರ ದೇಹದ ಒಳಗಡೆ ಭಗವಂತ ಹೋದ್ರು ಅಲ್ಲಿ ಯಾವುದೇ ಒಂದು ರೀತಿಯ ಬಾಧೆ ಇವ್ರಿಗೆ ಆಗೋದಿಲ್ಲ. ಯಾಕೆಂದ್ರೆ ಯಾರಿಗೆ ಈ ಪ್ರಕೃತಿ ಬಂಧನ ಆಗಿದೆಯೋ, ಪ್ರಾಕೃತ ದೇಹ ಬಂದಿದೆಯೋ, ಈಗ ನಮಗೆಲ್ಲ ಪ್ರಾಕೃತ ದೇಹ, ದೇವರ ದೇಹ ಆ ರೀತಿ ಅಲ್ಲ, ಅದ ಪ್ರಾಕೃತ. ಹಾಗಾಗಿ ಪ್ರಾಕೃತವಾದ ದೇಹ ಏನಿದೆ ಅದನ್ನ ಹೊಂದಿರೋರಿಗೆ ದುಃಖ ಇದ್ದೇ ಇರುತ್ತೆ ಏನೋ ಒಂದು. ಆದ್ರೆ ದೇವರ ಹತ್ರ ಇದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ದೇವರ ಹತ್ರ ಪ್ರಾಕೃತ ದೇಹ ಇಲ್ಲ, ಅದು ಆನಂದಮಯವಾದ ದೇಹ. ಆದ್ರಿಂದ ಅಲ್ಲಿ ಯಾವುದೇ ದೋಷಕ್ಕೂ ಅವಕಾಶ ಇಲ್ಲ. ಅಷ್ಟೇ ಅಲ್ಲದೆ ದೇವರಲ್ಲಿ ಪ್ರಾಕೃತ ದೇಹ ಇಲ್ಲ ಅಂತ ಹೇಳ್ತೀವಿ. ಯಾಕಿಲ್ಲ ಅಂದ್ರೆ ಸದಾ ಎಚ್ಚರದಲ್ಲಿ ಇರ್ತಾನೆ ದೇವರು, ಅವ್ನು ನಿದ್ರೆ ಅಂತಾನೆ ಇಲ್ಲ. ಈಗ ಈ ಶರೀರವನ್ನು ನಾವು ಪಡ್ಕೊಳ್ತೀವಿ. ಈ ಶರೀರ ಏನಕ್ಕೆ ಕಾರಣ ಆಗುತ್ತೆ? ನಮ್ಮ ದೇಹ, ಪ್ರಾಕೃತ ದೇಹ ನಿತ್ಯಕ್ಕೆ ಕಾರಣ ಆಗತ್ತೆ. ಜಾಸ್ತಿ ಹೊತ್ತು ಓದ್ಲಿಕ್ಕಾಗ್ಬೋದು, ಹೇಳಲಿಕ್ಕಾಗ್ಬೋದು, ಆಗಲ್ಲ. ಜಾಸ್ತಿ ತಿನ್ಲಿಕ್ಕೂ ಆಗಲ್ಲ, ಅಂತೂ ಎಲ್ಲ ಜಾಸ್ತಿ ಆಗೋದೇ ಇಲ್ಲ. ಆದ್ರೆ ಜಾಸ್ತಿ ಏನ್ ಮಾಡ್ಬೋದು? ನಿದ್ರೆ ಮಾಡಬಹುದು ಪ್ರಕೃತಿ ಬಂಧನ ವಶಾತ್. ಹಾಗಾದ್ರೆ ಎಲ್ಲಾ ದೇವತೆಗಳು ಕೂಡ ತಾವು ನಿದ್ರೆಗೆ ಜಾರ್ಬೋದು ಪ್ರಕೃತಿ ಬಂಧನ ವಶಾತ್. ಆದ್ರೆ ಒಬ್ಬನೇ ಒಬ್ಬ ನಿದ್ರೆ ಮಾಡದೇನೆ
ತಾನಿರೋದು ಅಂದ್ರೆ ಅದು ಕೇವಲ ಯೋಗನಿದ್ರೆ ಅಂತ ತೋರಿಸೋದು ಅದು ನಾಟಕ ಅಷ್ಟೇ. ಅಂತೂ ಅಲುಪ್ತ ಬೋಧ ರೂಪತ್ವ ನಾಸೋ ಪ್ರಾಕೃತ ದೇಹವತ್. ಅದನ್ನ ಎಂದೆಂದಿಗೂ ಕೂಡ ಯಾರ ಜ್ಞಾನಕ್ಕೆ ಚ್ಯುತಿ ಇಲ್ವೋ ಅಂತಹ ವ್ಯಕ್ತಿ ಯಾರು ಇರ್ತಾನೋ ಅವನ ಬಗ್ಗೆ ಇಲ್ಲಿ ಹೇಳ್ಬೇಕಂತಾದ್ರೆ ಆಗ ಮಾಯೆ ಅನ್ನೋ ಶಬ್ದಕ್ಕೆ ಮಹಿಮೆ ಅಂತ ಅರ್ಥ ಹೇಳ್ಬೇಕು. ಅದರಿಂದ ಭಗವಂತನ ಮಹಿಮೆ ಅಂತ ಅರ್ಥ ಅಷ್ಟೇ ಹೊರತು ಇಲ್ಲಿ ಭಗವಂತನ ಬಗ್ಗೆ ಇರುವಂತಹ ಜ್ಞಾನ ಏನಿದೆ ಆ ಜ್ಞಾನ ಯಾವಾಗ್ಲೂ ಕೂಡ ಅವನ ಜೊತೆಗೆ ಇರುತ್ತೆ. ಪ್ರಾಕೃತ ದೇಹ ಇರೋದ್ರಿಂದ ಅವನಲ್ಲಿ ಶಕ್ತಿ ಇಲ್ಲ ಅಂತೆಲ್ಲ ಮಾತಾಡ್ಬೇಡಿ. ಯಾಕೆ ಅವನ ಹತ್ರ ಇರೋದು ಪ್ರಾಕೃತ ದೇಹ ಅಲ್ವೇ ಅಲ್ಲ ಅಂತ. ಇಷ್ಟಾಗಿ ಇನ್ನೊಂದು ಶ್ಲೋಕವನ್ನ ಕೊನೆಗೆ ಕೊಟ್ಟಿದ್ದಾರೆ. ನಚ ಸೃಷ್ಟ್ಯಾಧಿಕಂ ಭ್ರಾಂತಿ. ಸೃಷ್ಟಿ ಸಂಹಾರ ಪ್ರಳಯ ಇದೆಲ್ಲ ಇದೆಯಲ್ಲ, ಇದೆಲ್ಲ ಸುಳ್ಳಲ್ಲ, ಇದೆಲ್ಲ ಭ್ರಾಂತಿ ಕಲ್ಪಿತ ಅಲ್ಲ. ಯಾರು ಇದನ್ನೆಲ್ಲ ಭ್ರಾಂತಿ ಅಂತ ಅನ್ಕೊಳ್ತಾರೋ ಅವರ ವಿಚಾರ ಸರಿ ಇಲ್ಲ ಅಂತ ಅಷ್ಟೇ ಅರ್ಥ. ಅದರಿಂದ ಎಂದೆಂದಿಗೂ ಕೂಡ ಈ ಭ್ರಾಂತಿ ಮೊದಲಾದ ಸಂಬಂಧ ಪ್ರಕೃತಕ್ಕಿಲ್ಲ. ನಾಸ್ಯಕ್ವಚನ ಯುಜ್ಯತೆ. ಪ್ರಕೃತಕ್ಕೆ ಭಗವಂತನಿಗೆ ಅಂತ ಅರ್ಥ. ಭಗವಂತನಿಗೆ ಎಂದೆಂದಿಗೂ ಕೂಡ ಈ ಭ್ರಾಂತಿ ಅಂದ್ರೆ ಭ್ರಮೆ ಆಗ್ಲಿ, ವಿಪರೀತವಾಗಿ ತಿಳ್ಕೊಳ್ಳೋದಾಗ್ಲಿ ಅಥವಾ ಗೊತ್ತಿಲ್ಲದೆ ಇರೋದಾಗ್ಲಿ, ಅಜ್ಞಾನ ಯಾವುದು ಇರಲ್ಲ ಅಂತ. ಇಷ್ಟು ಸಾಮಾನ್ಯವಾಗಿ ಶ್ಲೋಕದ ವಿವರಣೆ. ಇನ್ನು ಟಿಪ್ಪಣಿ ವಿಚಾರಕ್ಕೆ ಬರೋಣ. ಬೇರೆ ಬೇರೆ ಟಿಪ್ಪಣಿಕಾರರು ಏನ್ ಅರ್ಥ ಹೇಳಿದ್ದಾರೆ ಇದಕ್ಕೆ ಅಂತ. ಅವ್ರು ಹೇಳೋದಿಷ್ಟೇ, ಯಾವುದೇ ಒಂದು ವಸ್ತು ಸತ್ಯ ಆಗಬೇಕು ಅಂದ್ರೆ ಏನೋ ಅನ್ನೋದಕ್ಕೆ ವಿವರಣೆಯನ್ನ ಕೊಡ್ಬೇಕು. ಯಾವ ವಸ್ತು ಸತ್ಯ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಪರಮಾರ್ಥ ಸತ್ಯ. ಯಾವುದು ಪರಮಾರ್ಥವೋ ಅದು ಸತ್ಯ. ಯಾವುದು ಪರಮಾರ್ಥ ಅಂದ್ರೆ ಯಾವ ವಸ್ತುವಿನ ವಿಷಯದಲ್ಲಿ ಪ್ರಮಾಣ ಇದೆಯೋ, ಯಾವ ವಸ್ತು ಇರೋದಕ್ಕೆ ಯುಕ್ತಿ ಕಾರಣವನ್ನ ಕೊಡ್ತೀವೋ ಅದನ್ನ ನಾವು ಪರಮಾರ್ಥ ಸತ್ಯ ಅಂತ ಹೇಳ್ಬೇಕು. ಉದಾಹರಣೆಗೆ ಈಗ ಹಗ್ಗವನ್ನ ನೋಡಿ ಹಾವು ಅಂತ ತಿಳ್ಕೊಂಡ, ಇದು ಪರಮಾರ್ಥ ಸತ್ಯ ಅಂತ ಆಗಲ್ಲ. ಪರಮಾರ್ಥ ಸತ್ಯ ಅವೆಲ್ಲ ಹೇಳ್ತೀವಲ್ಲ, ಈಗ ತಪಸ್ಸನ್ನ ಮಾಡ್ತೀವಿ, ಶಾಸ್ತ್ರವನ್ನ ಓದ್ತೀವಿ, ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ ಪರಮಾರ್ಥ ಸತ್ಯ ಏನು ಅಂತ ಗೊತ್ತಾಗ್ಬೇಕು. ಅದ ನಿಜವಾದ ಸತ್ಯ ಏನು ಅದು ನಮಗ್ ಗೊತ್ತಾಗ್ಬೇಕು. ಅದನ್ನ ಪರಮಾರ್ಥ ಸತ್ಯ ಅಂತ ಕರೀತಾರೆ. ಹಾಗೆ ಇಲ್ಲಿ ಪರಮಾರ್ಥ ಸತ್ಯ ಯಾವುದು ಅಂದ್ರೆ ಹಗ್ಗವನ್ನ ನೋಡಿ ಹಗ್ಗ ಅಂತ ತಿಳ್ಕೊಂಡ್ರೆ ಪರಮಾರ್ಥ ಸತ್ಯ. ಹಗ್ಗವ ನೋಡಿ ಹಾವು ಅಂತ ತಿಳಿದುಕೊಂಡ್ರೆ ಅದು ಪರಮಾರ್ಥ ಸತ್ಯ ಅಲ್ಲ. ಯಾಕೆ? ಹತ್ರಕ್ ಹೋಗಿ ನೋಡಿದಾಗ ಗೊತ್ತಾಯ್ತು, ಅದರಿಂದ ಏನು ನಮ್ಗೆ ಆಗಲ್ಲ ತೊಂದರೆ ಅಂತ ಗೊತ್ತಾಯ್ತು. ಹಾಗಾಗಿ ಅದು ಹಗ್ಗ ಅಂತ ತೀರ್ಮಾನಕ್ಕೆ ಬರ್ತಾನೆ. ಹಾಗಾದ್ರೆ ಪ್ರಮಾಣ ಮತ್ತೆ ಯುಕ್ತಿ ಇವುಗಳನ್ನ ಅವಲಂಬಿಸಿದಾಗ ಒಂದು ವಸ್ತು ಅದು ನಿಜಾನ ಅದು ಸುಳ್ಳ ಅನ್ನೋ ವಿಷಯ ಅರ್ಥ ಆಗುತ್ತೆ. ಆದ್ರೆ ಭಗವಂತನ ಮಹಿಮೆ ಇದೆಯಲ್ಲ ಅದರ ಮುಂದೆ ಅದು ಅರ್ಥ ಆಗಲ್ಲ. ಅಂತ ಭಗವಂತನ ಮಹಿಮೆ ಇರುತ್ತೆ. ಇನ್ನು ಮುಂದಿನ ವಿಷಯ ಏನು ಅಂತಂದ್ರೆ ಅಲುಪ್ತ ಬೋಧ ರೂಪತ್ವ ನಾಸೋ ಪ್ರಾಕೃತ ದೇಹವಾನ್. ಭಗವಂತ ಅಲುಪ್ತ ಬೋಧ ರೂಪ ಅಂತ ಅನಿಸ್ಕೊಳ್ತಾನೆ. ಬೋಧ ಅಂದ್ರೆ ಜ್ಞಾನ. ಜ್ಞಾನ ಸ್ವರೂಪಿ ಯಾರು? ಭಗವಂತ. ಎಂಥ ಜ್ಞಾನ ಸ್ವರೂಪಿ ಅಂದ್ರೆ ಎಂದೆಂದಿಗೂ ಲೋಪ ಆಗದೆ ಇರುವ, ಎಂದೆಂದಿಗೂ ನಾಶ ಆಗದೆ ಇರುವಂತಹ ಜ್ಞಾನವನ್ನ ಆ ಪರಮಾತ್ಮ ಪಡ್ಕೊಂಡಿದ್ದಾನೆ. ಸರಿ, ಇದರಿಂದ ಏನ್ ಲಾಭ ಆಯ್ತು ಅಂದ್ರೆ ಯಾರ್ಯಾರು ಭಗವಂತನಿಗೆ ದೋಷಗಳನ್ನ ಹೇಳಲಿಕ್ಕೆ ಹೊರಡ್ತಾರೋ ಅವ್ರು ಎಲ್ರಿಗೂ ಉತ್ತರ ಕೊಟ್ಟಾಗಾಯ್ತು. ಯಾಕೆಂದ್ರೆ ದೇವರಿಗೆ ಪ್ರಕೃತಿ ಬಂಧನ ಅಂತಿದ್ರೆ ಅವನು ನಿದ್ದೆ ಮಾಡ್ಬೇಕಾಗಿತ್ತು, ಅವಾಗ ಅವನಲ್ಲಿ ಜ್ಞಾನ ಇರಬಾರ್ದಿತ್ತು. ಆದ್ರೆ ಹಾಗೇನಿಲ್ಲ, ದೇವರಿಗೆ ಸರ್ವದಾ ಯಾವಾಗ್ಲೂ ಎಚ್ಚರ ಇದ್ದೇ ಇರುತ್ತೆ. ಇದೇ ದೇವರ ಮಹಿಮೆ. ಹಾಗಾಗಿ ಎಂಥ ಶರೀರದ ಒಳಗಡೆ ಜೀವನ ಜೊತೆಗಿದ್ರು ಭಗವಂತನಿಗೆ ಮಾತ್ರ ಅದರ ಲೇಪ ಇಲ್ಲ. ಯಾಕೆಂದ್ರೆ ದಹ್ಯಮಾನಾಗಿ ದೇಹಾಂತರ್ಗತಸ್ಯ ಅಗ್ನಿಸ್ತಂಭನಾದಿ ಸಾಮರ್ಥ್ಯಮತಃ. ಬಗ ಮನೆ ಉರಿತಾ ಇದೆ, ಅಷ್ಟು ಮನೆ ಉರಿತಾ ಇದ್ರು ಒಳಗಡೆ ಒಬ್ಬ ಹಾಗೇ ಇದ್ದಾನೆ, ಏನೂ ಆಗ್ಲಿಲ್ಲ. ಯಾಕೆ? ಅಗ್ನಿಸ್ತಂಭನ ಸಾಮರ್ಥ್ಯ ಇದೆ. ಅಗ್ನಿಸ್ತಂಭನ ಬೆಂಕಿ ಸುಡದೇ ಇರೋ ಹಾಗೆ ಅದನ್ನ ಹಾಗೆ ನಿಲ್ಲಿಸ್ಬಿಡ್ತ, ಅಂತಹ ಸಾಮರ್ಥ್ಯ ಇದೆ. ಅಂತಹ ಸಾಮರ್ಥ್ಯ ಇರೋ ವ್ಯಕ್ತಿಗೆ ಬೆಂಕಿ ಒಳಗಡೆ ಇದ್ರು ಏನೂ ಆಗೋದಿಲ್ಲ. ಅದೇ ತರ ಭಗವಂತ ಕೆಟ್ಟ ಕೆಸರು ಏನಿದೆ ಆ ಕೆಸರನ್ನ ಒಳಗಡೆ ಇದ್ರು ಕೂಡ ಅವನಿಗೆ ಮಾತ್ರ ಅದರ ಲೇಪ ಆಗ್ತಾ ಇಲ್ಲ. ಅದನ್ನ ಇಲ್ಲಿ ಅಗ್ನಿಸ್ತಂಭನ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಹೇಗೆ ಆ ಅಗ್ನಿಯ ದಾಹವನ್ನ ಪಡೆಯಲ್ವೋ ಅನುಭವಿಸಲ್ವೋ ಅದೇ ತರ ಅಂತ ವರ್ಣಿಸಿದ. ಅದರಿಂದ ಒಟ್ಟೇನಾಯ್ತು ಅಂದ್ರೆ ಇದಮುಕ್ತಂ ಭವತಿ. ಏನು? ಭಗವಂತ ನಿರ್ಗುಣ, ಅದ್ರಲ್ಲಿ ಯಾವುದೇ ಗುಣ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ನಿರ್ಗುಣ ಇಲ್ಲ ಅಂದ್ಮೇಲೆ ಗುಣ ಹೇಗ್ ಬರ್ಲಿಕ್ಕೆ ಸಾಧ್ಯ? ವಿಚಾರಣೆ ಮಾಡಬೇಡಿ ಅಂದ್ರೆ ಅದ್ ಹಾಗಲ್ಲ. ನಿರ್ಗುಣ ಅಂದ್ರೆ ಈ ಪ್ರಕೃತಿ ತತ್ವಕ್ಕೆ ಬೇಕಾದ ಸಂಬಂಧಪಟ್ಟ ಗುಣ ಅವನಲ್ಲಿಲ್ಲ ಅಂತ ಅಷ್ಟೇ ಅರ್ಥ. ನಿಜವಾಗಿ ಅನೇಕ ಗುಣಗಳು ಗ್ರಾಹ್ಯ, ಬೇಕಾದಷ್ಟಿದೆ. ಏನೇನ್ ಬೇಕು? ಗುಣ ಅವಿಕಾರಿಣ ಕಥಂ ಕ್ರಿಯಾ ಇತಿ ಪ್ರಶ್ನದ್ವಯವೇ ಪರಿಹೃತಂ ವೇದ್ಯವ್ಯಂ. ಅಂದ್ರೆ
ಗುಣಗಳಿದೆ ಅಂತ ಹೇಳ್ತೀರಿ, ಮತ್ತೆ ಅವನು ವಿಕಾರ ಇಲ್ಲ ಅಂತ ಹೇಳ್ತೀರಿ. ವಿಕಾರ ಇಲ್ದೇ ಇರೋನ್ಗೆ ಕ್ರಿಯೆ ಹೇಗೆ? ಈಗ ನಾವ್ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಮನಸ್ಸಿನ ವಿಕಾರನೋ ಏನೋ ಒಂದ್ ವಿಕಾರ ಆಗ್ಬೇಕು, ಇಲ್ಲ ಅಂದ್ರೆ ಕೆಲಸ ಮಾಡೋದು ಹೇಗೆ? ಅನ್ನಿಸ್ಬೇಕಲ್ಲ ಮನಸ್ಸಿಗೆ, ಅದೇ ವಿಕಾರ ಅಂದ್ರೆ. ಹೊರತು ಮಣ್ಣು ಏನೋ ಮಡಿಕೆ ಆಗೋಯ್ತಲ್ಲ ಆ ತರ ವಿಕಾರ ಅಲ್ಲ. ವಿಕಾರ ಅಂತಂದ್ರೆ ಇಷ್ಟೇ ಅರ್ಥ, ಆ ಮನಸ್ಸು ಏನಿದೆ ಅದು ಕಾರ್ಯೋನ್ಮುಖ ಆಗೋದು. ತಾನು ಸುಮ್ಮನೆ ಇತ್ತು ಮನಸ್ಸು, ಯಾರೋ ಒಬ್ರು ತಿಳ್ಕೊ ಅಂತ ಹೇಳಿದ್ರು, ಅವಾಗ ಎಚ್ಚರ ಆಯ್ತು, ಆಗ ಮನಸ್ಸೆಲ್ಲ ಅಲ್ಲಿ ಹೋಗತ್ತೆ. ಈ ರೀತಿ ಅನಾಯಾಸವಾಗಿ ಈ ಮನಸ್ಸನ್ನ ಭಗವಂತನ ಕಡೆ ಇಡಬೇಕು. ನಿರ್ಗುಣಸ್ಯ ಕಥಂ ಗುಣ, ಅದರಿಂದ ವಸ್ತುತಃ ಭಗವಂತನ ಗುಣಗಳಿಲ್ದೆ ಹೋದ್ರು, ಅಂದ್ರೆ ಪ್ರಾಕೃತ ಗುಣಗಳಿಲ್ದೆ ಹೋದ್ರು ಅವನ ಗುಣಗಳು ಬೇಕಾದಷ್ಟಿವೆ. ಆದ್ರೆ ಗುಣಗಳಿದ್ರೂ ಕೂಡ ಅವನಿಗೆ ಯಾವುದೇ ವಿಕಾರ ಇಲ್ಲ. ಆದ್ರೆ ಅವನನ್ನ ತಿಳ್ಕೊಳ್ಳುವಂತ ಮನಸ್ಸು ಅದು ವಿಕಾರಗೊಳ್ಬೇಕು. ವಿಕಾರಗೊಂಡಾಗ ಮಾತ್ರ ಅವನ ಗುಣಗಳ ದಾನ ಬರುತ್ತೆ ಅಂತ. ಇಷ್ಟಾಗಿ ಕೊನೆಗೊಂದು ವಿಷಯ ಹೇಳ್ತಾರೆ, ಭಗವಂತ ಸೃಷ್ಟಿ ಮಾಡ್ತಾನ ಇಲ್ವಾ ಅಂತ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಮನಸ್ಸಿನ ವಿಕಾರ ಆಗ್ಲೇಬೇಕು. ಈಗ ಸುಮ್ನೆ ಹಾಗೆ ವೈರಾಗ್ಯ ಭಾವನೆಯಿಂದಿದ್ರೆ ಯಾರು ಏನು ಕೆಲಸ ಮಾಡ್ಲಿಕ್ಕಾಗಲ್ಲ. ಅವ್ರಿಗೂ ಆಸೆ ಬರ್ಬೇಕು, ರಾಗ ಅಥವಾ ದ್ವೇಷ, ಅಸೂಯೆ ಇದೆಲ್ಲ ಇದ್ರೆ ಮನಸ್ಸಿನಲ್ಲಿ ಒಂದು ವಿಕಾರ ಆಗಿದೆ, ಆ ಕೆಲಸ ಮಾಡ್ಬೋದು. ದೇವರು ಇಂಥ ದೊಡ್ಡ ಬ್ರಹ್ಮಾಂಡ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾನಲ್ಲ, ಮಾಡ್ಬೇಕು ಅಂದ್ರೆ ಅವನ ಮನಸ್ಸಿಗೆ ವಿಕಾರ ಆಗ್ಬೇಕಲ್ಲ. ವಿಕಾರ ಆಗದೆ ಹೇಗಿರ್ತಾನ ಅವನು ಅಂತ ಪ್ರಶ್ನೆ. ಯಾಕೆ ವಿಕಾರ ಆಗದೆ ಇರೋನೇ ದೇವ್ರು, ಏನು ವಿಕಾರ ಆಗಲ್ಲ. ಗುಣ ಇಲ್ದೇ ಇರೋನೇ ದೇವ್ರು ಅಂತ ಹೇಳ್ತಾರೆ. ಗುಣ ಇಲ್ಲ ಅನ್ನೋದಕ್ಕೇನೋ ನಮ್ಗೆ ಸುಲಭ, ನಮ್ ತರ ಗುಣ ಭಗವಂತನ ಇಲ್ಲ, ಅದನ್ನ ನಿರ್ಗುಣ ಅಂತ ಕರೆಯೋದು. ಹಾಗಾದ್ರೆ ನಮ್ ತರ ವಿಕಾರ ಇಲ್ಲ, ಅದನ್ನ ಅವನಿಗೆ ವಿಕಾರ ಅವಿಕಾರಿ ಅಂತ ಕರೆಯೋದು ಅಂತಂದ್ರೆ ಹಾಗಿಲ್ಲ. ನಮ್ ತರ ವಿಕಾರ ಒಂದಿಲ್ಲ ನಿಜ, ಯಾವ ವಿಕಾರನೂ ಅವನಿಗಿಲ್ಲ. ಮತ್ ಹೇಗ್ ಮಾಡ್ತಾನೆ ಅಂದ್ರೆ ಮಾಡುವಂತಹ ಕೆಲಸವನ್ನ ತಾನು ಯಾವುದೇ ಕಷ್ಟ ಇಲ್ಲದೇನೆ ಮಾಡ್ತಾನೆ. ಕಷ್ಟ ಇಲ್ಲ, ಅದೇ ರೀತಿ ಅನಾಯಾಸವಾಗಿ ಮಾಡ್ತಾನೆ. ಹಾಗಾಗಿ ಅವನನ್ನ ವಿಕಾರ ಹೊಂದದೇ ಇರೋನು ಅಂತ ಹೇಳ್ತಾರೆ. ಅದರಿಂದ ವಿಕಾರ ಹೊಂದೋದಿಲ್ಲ ಭಗವಂತ ಅದೇನ ಅರ್ಥ, ಯಾವುದೇ ಒಂದು ಕೆಲಸದಲ್ಲಿ ತೊಡಗಿದಾಗ ಅದರಲ್ಲಿ ಮುಳುಗಲ್ಲ ದೇವರು, ಇದ್ದು ಇಲ್ದೇ ಇರೋ ಹತ್ರ ಇರ್ತಾನೆ. ಅದ್ ಹೇಗೆ ಪುಷ್ಕರ ಫಲಾಶವನ್ನಿರ್ಲೇಪ, ಪುಷ್ಕರ ಫಲಾಶವತ ಅಂದ್ರೆ ಕಮಲದ ದಳದ ಮೇಲಿರುವಂತಹ ನೀರೇನಿದೆಯಲ್ಲ, ಆ ನೀರಿನ ತರ ಆ ಕಮಲದ ಪತ್ರ ಏನಿದೆ, ಆ ಪತ್ರದ ಮೇಲಿರುವಂತಹ ನೀರಿನ ತರ ಭಗವಂತ ಅದು ಇದ್ರೂ ಇಲ್ದೇ ಇರೋ ಹಾಗೆ ಇರ್ತಾನೆ ಅಂತ ಇಷ್ಟು ವಿವರಣೆ ಬಂತು. ಇನ್ನೂ ಮುಂದೆ ಅನೇಕ ವಿವರಣೆಗಳಿದೆ, ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ಇನ್ನು ಇದಕ್ಕೆ ವಿವರಣೆ ಮಾಡಿದ್ದಾರೆ. ಆದ್ರೆ ಅದು ಸರಿಯಿಲ್ಲ. ಆಚಾರ್ಯರ ವ್ಯಾಖ್ಯಾನ ಬಹಳ ಚೆನ್ನಾಗಿದೆ ಅಂತ ತಿಳಿಸ್ಬೇಕು. ಮತ್ತೆ ಈ ಶ್ಲೋಕದಲ್ಲಿ ಅಂತಹ ವಿಷಯಗಳಿವೆ. ಅದು ಮುಗಿದ ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆಗೆ ಬರ್ತಾರೆ. ಇನ್ನೊಂದು ಪ್ರಶ್ನೆ ತಗೊಂಡು ಅದಕ್ಕೆ ಉತ್ತರ ಕೊಡ್ತಾ ಮತ್ತೆ ಹೋಗ್ತಾರೆ. ಅಲ್ಲಿ ಬೇರೆ ಟಿಪ್ಪಣಿಗಳ ವಿಚಾರ ಏನು, ಅದನ್ನ ಆಚಾರ್ಯರು ಹೇಗ್ ಖಂಡನೆ ಮಾಡಿದ್ದಾರೆ, ಆಚಾರ್ಯರ ಮಾತುಗಳನ್ನ ನೋಡಿದಾಗ ಬೇರೆಯವ್ರ ವ್ಯಾಖ್ಯಾನ ಯಾಕೆ ಸರಿ ಇಲ್ಲ ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ಭಾರತೀಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಗುರು, ಧನ್ಯವಾದಗಳು. ನಮಸ್ಕಾರ ಕೃಷ್ಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.